ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಈ ವಾರ ಕಿಚ್ಚನ ಪಂಚಾಯತ್ ಇದೆಯಲ್ಲ, ಸಾಕಷ್ಟು ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಯಿತು. ಕಿಚ್ಚನ ಪಂಚಾಯತಿಯಲ್ಲಿ ಹಿಂದೆ ಯಾವತ್ತೂ ಕೂಡ ನಡೆಯದಂಥ ಒಂದು ಘಟನೆ ನಡೆದೇ ಬಿಡ್ತು. ಯಾರು ಕೂಡ ಅನ್ಕೊಂಡೇ ಇರಲಿಲ್ಲ ಇಂಥದ್ದೊಂದು ಘಟನೆ ನಡಿಬಹುದು ಅಂತ ಹೇಳ್ಬಿಟ್ಟು ಯಾರು ಕೂಡ ಅನ್ಕೊಂಡಿರಲಿಲ್ಲ. ಅದೇ ಶೋಭಾ ಶೆಟ್ಟಿಯ ಡ್ರಾಮಾ. ಹೌದು, ಶೋಭಾ ಶೆಟ್ಟಿಯ ಡ್ರಾಮಾದ ಬಗ್ಗೆ ಸಾಕಷ್ಟು ಜನರಿಗೆ ಒಂದು ಅಸಮಾಧಾನ ಇದೆ. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಎದುರುಗಡೆ ಶೋಭಾ ಶೆಟ್ಟಿ ನಡೆದುಕೊಂಡಂಥ ರೀತಿಯ ಬಗ್ಗೆನೂ ಕೂಡ ಅಸಮಾಧಾನ ಇದೆ. ಬಹುಶಃ ಯಾರು ಕೂಡ ಇಂಥದ್ದೊಂದು ಘಟನೆ ನಡೆದು ಬಿಡುತ್ತೆ, ಈ ರೀತಿ ಒಂದು ನಿರ್ಧಾರವನ್ನು ಶೋಭಾ ಶೆಟ್ಟಿ ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಕಲ್ಪನೆಯನ್ನು ಕೂಡ ಮಾಡ್ಕೊಂಡಿರಲಿಲ್ಲ. ಇನ್ಫ್ಯಾಕ್ಟು ಶೋಭಾ ಶೆಟ್ಟಿಯು ಕೂಡ ಅಷ್ಟು ವೀಕ್ ಅಂತೇಳಿ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಶೋಭಾ ಶೆಟ್ಟಿಗೆ ಜನ ನಂಬಿಕೆ ಇಟ್ಟು ಓಟ್ ಹಾಕಿದ್ದೇ ತಪ್ಪಾಯಿತು ಅನ್ನೋದು ಸುದೀಪ್ ಅವರ ಅಭಿಪ್ರಾಯ. ಇನ್ನು ಇಲ್ಲಿ ಶೋಭಾ ಶೆಟ್ಟಿ ತೆಗೆದುಕೊಂಡಂಥ ನಿರ್ಧಾರದಿಂದ ಸಾಕಷ್ಟು ಬಿಗ್ ಬಾಸ್ ಮನೆಯಲ್ಲಿ ಸಂಚಲನ ಆಗುತ್ತೆ, ಮುಂದೆ ಆಗಲಿದೆ ಅನ್ನೋದು ಕೂಡ ಸತ್ಯ. ನಾನು ಈಗಾಗಲೇ ನಿನ್ನೆ ಒಂದು ಸ್ಟೋರಿ ಕೊಟ್ಟೆ. ಇಬ್ಬರ ಬದುಕನ್ನು ಈಕೆ ಹಾಳು ಮಾಡಿದ್ಲು. ಒಂದು ಅನ್ಫಿಟ್ ಆಗಿರುವಂಥ ಸ್ಪರ್ಧಿಯನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿಯುವಂತೆ ಮಾಡಿದ್ಲು. ಇನ್ನೊಬ್ಬರು ಯಾರೋ ಒಬ್ಬರು ಸೂಕ್ತ ಸ್ಪರ್ಧಿ ಬಿಗ್ ಬಾಸ್ ಮನೆ ಒಳಗಡೆ ಬರ್ಬೋದಿತ್ತು ವೈಲ್ಡ್ ಕಾರ್ಡ್ನ ಮೂಲಕ. ಆ ಸ್ಪರ್ಧಿಯ ಅವಕಾಶವನ್ನು ಕಿತ್ಕೊಂಡು ಅದನ್ನು ಕೂಡ ಹಾಳು ಮಾಡಿದ್ರು ಅಂತೇಳಿ. ಅದು ಸತ್ಯನೂ ಕೂಡ ಅಲ್ವಾ? ಈ ರೀತಿ ಮಾಡಬಾರ್ದಾಗಿತ್ತು ಶೋಭಾ ಶೆಟ್ಟಿ. ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಸಾಕಷ್ಟು ಆಲೋಚನೆಯನ್ನು ಮಾಡಬೇಕಿತ್ತು. ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ಹೇಗೆ ನಾನು ಬಳಸ್ಕೊಳ್ಬೇಕು ಅಂತಲೂ ಕೂಡ ಆಲೋಚನೆ ಮಾಡಬೇಕಾಗಿತ್ತು. ಬಟ್ ಕೋಪದ ಕೈಗೋ ಅಥವಾ ಆತುರದ ಕೈಗೋ ಬುದ್ಧಿಯನ್ನು ಕೊಟ್ಟಂತಹ ಇದೇ ಶೋಭಾ ಶೆಟ್ಟಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡು ಶೋವನ್ನು ಕ್ವಿಟ್ ಮಾಡುವಂತಹ ಮಾತನ್ನು ಹೇಳ್ತಾರೆ. ಇನ್ಫ್ಯಾಕ್ಟು ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ 2-3 ಸಲ ಬಹುಶಃ ಶೋಭಾ ಶೆಟ್ಟಿ ಇದೇ ರೀತಿ ಹೇಳಿದ್ದಾರೆ, ಈ ರೀತಿ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಆಮೇಲೆ ಯಾವಾಗ ಈ ಹೊರಗಡೆ ಹೋಗುವಂಥ ಪ್ರಕ್ರಿಯೆ ಅಥವಾ ಡ್ರಾಮಾ ಮಾಡುವಂಥ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ, ಅದಕ್ಕಿಂತ ಮುಂಚೆ ಅಂದರೆ ಬ್ರೇಕ್ನಿಂದ ಬಂದ ತಕ್ಷಣ ಸುದೀಪ್ ಏನು ಹೇಳ್ತಾರೆ, ಶಿಶಿರ್ ಮತ್ತು ಇವರು ಯಾರು ಐಶ್ವರ್ಯ, ಇವರಿಬ್ಬರಲ್ಲಿ ಯಾರೊಬ್ಬರು ಹೊರಗಡೆ ಹೋಗಬೇಕು, ಅದನ್ನು ನಿರ್ಧಾರ ಮಾಡಿ ಅನೌನ್ಸ್ ಮಾಡುವಂಥ ಹೊತ್ತಿನಲ್ಲಿ ಶೋಭಾ ಶೆಟ್ಟಿ ಕೈ ಎತ್ತುವಂಥ ಕೆಲಸವನ್ನು ಮಾಡ್ತಾರೆ. ನನಗನ್ಸುತ್ತೆ ಅದಕ್ಕಿಂತ ಮುಂಚೆನೂ ಕೂಡ ಆಫ್ ದಿ ರೆಕಾರ್ಡ್, ಅಂದರೆ ಶೂಟಿಂಗ್ ಅದು ಆಗಲಿಲ್ಲ, ಅಂದರೆ ಶೂಟಿಂಗ್ ಆಗಿರುತ್ತೆ ಬಟ್ ಅದನ್ನು ಟೆಲಿಕಾಸ್ಟ್ ಮಾಡಲಿಲ್ಲ. ಆಫ್ ದಿ ರೆಕಾರ್ಡು ಶೋಭಾ ಶೆಟ್ಟಿ ಮತ್ತೆ ಅದನ್ನು ಹೇಳಿರ್ತಾರೆ ಸುದೀಪ್ ಅವರ ಮುಂದೆ. ಸುದೀಪ್ ಅವಾಗ ಕನ್ವಿನ್ಸ್ ಮಾಡಿ ತಪ್ಪು ಕೂತ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಕೂರಿಸಿರ್ತಾರೆ. ಬಟ್ ಆ ನಂತರ ಕೈ ಎತ್ತುತ್ತಾರೆ. ಕೈ ಎತ್ತಿದಾಗ ಸುದೀಪು ಇಲ್ಲ 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 ಅಂತೇಳಿ ಹೇಳ್ತಾರೆ. ಮೊದಲಿಗೆ ಮಾತನಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಅಥವಾ ಕೊಡೋದಿಲ್ಲ. ಬಟ್ಟು ಇಲ್ಲಿ ಸುದೀಪಿಗೆ ಸಿಕ್ಕಾಬಟ್ಟೆ ಬೇಸರ ಆಗುತ್ತೆ. ಯಾರ ಮೇಲೆ? ಶೋಭಾ ಶೆಟ್ಟಿ ಮೇಲೆ. ಯಾಕಂತ ಹೇಳಿದ್ರೆ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬರುವಂಥ ಸಂದರ್ಭದಲ್ಲಿ ಶೋಭಾ ಶೆಟ್ಟಿ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇದ್ರು. ಸೌಂಡ್ ಕೂಡ ಗೌತಮಿಯ ಮುಖವಾಡವನ್ನೇ ಕಳಿಸ್ತೀನಿ ಅನ್ನುವಂಥ ಸವಾಲನ್ನು ಕೂಡ ಹಾಕಿದರು. ಈ ಮೊದಲೇ ಅವರು ತೆಲುಗು ಬಿಗ್ ಬಾಸ್ನಲ್ಲಿ ಒಂದಷ್ಟು ದಿನಗಳ ಕಾಲ ಇದ್ದಂಥ ಕಾರಣ ಅವರಿಗೊಂದು ಅನುಭವವನ್ನು ಕೂಡ ಇತ್ತು. ಹಾಗಿದ್ರೂ ಕೂಡ ಸುದೀಪ್ ಆರಂಭದಲ್ಲೇ ಒಂದು ಕಿವಿ ಮಾತನ್ನು ಕೂಡ ಹೇಳಿದರು, ಇದು ತೆಲುಗು ಕಾದಮ್ಮ ಅಂತೇಳಿ. ಅಂದರೆ ಅಲ್ಲಿ ಸುದೀಪ್ ಮಾತನಾಡುವಂಥ ಸಂದರ್ಭದಲ್ಲಿ ಈಕೆ ಮಧ್ಯೆ ಮಧ್ಯೆ ಬಾಯಿ ಹಾಕ್ತಿದ್ದಂಥ ಕಾರಣಕ್ಕೆ ಮತ್ತು ಓವರ್ ಕಾನ್ಫಿಡೆನ್ಸ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತನಾಡ್ತಿದ್ದದಕ್ಕೆ ಇದು ತೆಲುಗು ಬಿಗ್ ಬಾಸ್ ಅಲ್ಲ ಅಂತಲೂ ಕೂಡ ಒಂದು ರೀತಿಯಲ್ಲಿ ಕಿವಿ ಹಿಂಡುವಂಥ ಕೆಲಸವನ್ನು ಮೊದಲ ಬಾರಿಗೆ ಸುದೀಪ್ ಮಾಡಿದರು. ಈ ತೆಲುಗು ಬಿಗ್ ಬಾಸ್ನ ಅನುಭವ ಇದ್ದರೂ ಕೂಡ ಕನ್ನಡದಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದು ಶೋಭಾಗೆ ಬಹುಶಃ ಈಗ ಅರ್ಥ ಆಗಿದೆ. ಈಗ ಸೀಸನ್ 11ರಲ್ಲಿ ಗಟ್ಟಿಯಾಗಿ ನಿಂತುಕೊಳ್ಳೋದಕ್ಕೆ ಆಗದೆ ಶೋಭಾ ಶೆಟ್ಟಿ ಹೊರಗಡೆ ಹೋಗ್ತೀನಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ ಆಕೆ ಒಂದು ಪದವನ್ನು ಬಳಸ್ತಾರೆ, ನನಗೆ ಆರೋಗ್ಯ ಸಮಸ್ಯೆ ಇದೆ, ನನಗೆ ಆರೋಗ್ಯ ಸಮಸ್ಯೆಯಿಂದ ಆ ಆರೋಗ್ಯ ನನಗೆ ಸ್ಪಂದಿಸದೇ ಇರುವಂಥ ಕಾರಣಕ್ಕೋಸ್ಕರ ನಾನು ಹೊರಗಡೆ ಹೋಗಲೇಬೇಕಾಗಿದೆ ಸರ್ ಅಂತೇಳಿ ಹೇಳ್ತಾರೆ. ಆಗ ಸುದೀಪ್ ಕೆಂಡಮಂಟರಲಾಗ್ತಾರೆ. ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಸುದೀಪಿಗೆ. ಬಹುಶಃ ಹಿಂದೆಂದೂ ಕೂಡ ಈ ಕೋಪವನ್ನು ಸುದೀಪ್ ಅವ್ರ ಮುಖದಲ್ಲಿ ನೋಡಿರಲಿಲ್ಲ. ಅಷ್ಟು ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಆಗಿಬಿಡ್ತಾರೆ. ಆ್ಯಕ್ಚುಲಿ ಸುದೀಪಿಗೆ ಯಾರೇ ಆಗಲಿ, ಸುದೀಪ್ ಅಂತಲ್ಲ ಸರ್, ಯಾರೇ ಆದರೂ ಕೂಡ ಅಷ್ಟು ಹೊತ್ತುಗಳ ಕಾಲ ಅಲ್ಲಿ ವೇದಿಕೆಯಲ್ಲಿ ನಿಲ್ಲೋದು ಅಂತ ಹೇಳಿದ್ರೆ ತಮಾಷೆನೇ ಅಲ್ಲ. ಪೇಮೆಂಟ್ ಸಿಗ್ಬೋದು, ಇನ್ನೊಂದು ಸಿಗ್ಬೋದು, ಮತ್ತೊಂದು ಸಿಗ್ಬೋದು, ಏನೇ ಸಿಗ್ಬೋದು. ಅಷ್ಟು ಹೊತ್ತುಗಳ ಕಾಲ ಹೆಚ್ಚು ಕಡಿಮೆ ನಾವು ನೋಡೋದು ಕೇವಲ ಒಂದು 1.5-2 ಗಂಟೆ ಎಪಿಸೋಡ್ ಅಲ್ವಾ? ಬಟ್ ಅಲ್ಲ, ಅಷ್ಟಿರಲ್ಲ, ಅದಕ್ಕಿಂತ ಜಾಸ್ತಿ ಆಗಿರುತ್ತೆ. ಜಾಸ್ತಿ ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು 4 ಗಂಟೆ ಈ ರೀತಿಯೆಲ್ಲ ಶೂಟ್ ಆಗಿರುತ್ತೆ. ಅಷ್ಟೊತ್ತು ಶೂಟ್ ಆಗಿದ್ದು ಎಡಿಟ್ ಆಗಿ ಅಷ್ಟು ಬರೋದು. ಕೆಲವು ಸಲ ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆನೂ ಕೂಡ ಆಗ್ಬೋದು. ಅಷ್ಟು ಹೊತ್ತುಗಳ ಕಾಲ ನಿಲ್ಲಬೇಕಲ್ವಾ? ಒಬ್ಬ ನಿಂತು ಮಾತನಾಡಬೇಕಲ್ವಾ? ಉಳಿದವರೆಲ್ಲರೂ ಕೂಡ ಕುತ್ಕೊಂಡಿರ್ತಾರೆ ಸ್ಪರ್ಧಿಗಳು. ಸುದೀಪ್ ಇಲ್ಲಿ ನಿಂತ್ಕೊಂಡು ಮಾತಾಡಬೇಕು. ಕುತ್ಕೊಂಡು ಮಾತಾಡಿದ್ರೆ ಅದಕ್ಕೊಂದು ಗಾಂಭೀರ್ಯತೆ ಇರೋದಲ್ಲ ಅನ್ನೋಂಥ ಕಾರಣಕ್ಕೆ ನಿಂತ್ಕೊಂಡು ಮಾತಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ಹುಚ್ಚಾಟ, ಈ ರೀತಿ ಡ್ರಾಮಾಗಳನ್ನು ಮಾಡಿದ್ರೆ ಯಾವ ನನ್ನ ಮಗನಿಗೆ ಸಿಟ್ಟು ಬರಲ್ಲ, ನೀವೇ ಹೇಳಿ. ಇಲ್ಲೂ ಕೂಡ ಹಾಗೆ ಆಗಿದೆ. ಸುದೀಪು ಎಷ್ಟು ಪೇಷನ್ಸಿಂದ ಆರಂಭದಿಂದ ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಶೋಭಾ ಶೆಟ್ಟಿ ಇನ್ಫ್ಯಾಕ್ಟು ಸೇವ್ ಆದಂಥ ಸಂದರ್ಭದಲ್ಲಿ ಹೇಳ್ತಾರೆ, ಆಗಲೂ ಕೂಡ ಕನ್ವಿನ್ಸ್ ಮಾಡ್ತಾರೆ, ಅರ್ಥ ಮಾಡಿಸ್ತಾರೆ, ನೀವು ಯಾಕೆ ಬಂದಿದ್ದೀರಾ, ಯಾಕೆ ಇರಬೇಕು ಅನ್ನೋದನ್ನು ಅರ್ಥ ಮಾಡಿಸ್ತಾರೆ. ಆಮೇಲೆ ಇವರಿಗೆ ವೋಟ್ ಮಾಡಿದವರು ಕೂಡ ಯಾರೆಲ್ಲ ವೋಟ್ ಮಾಡಿದ್ದಾರೆ ನೋಡಿ, ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳಿ, ಆಮೇಲೆ ಅವ್ರು ಇಟ್ಟಿರುವಂಥ ಪ್ರೀತಿಗೆ ನೀವು ಮೋಸ ಮಾಡಬೇಡಿ ಅಂತಲೂ ಕೂಡ ಬುದ್ಧಿ ಮಾತನ್ನು ಹೇಳ್ತಾರೆ. ಒಬ್ಬ ಸ್ಪರ್ಧಿಗೆ ಎಷ್ಟು ಒಂದು ಧೈರ್ಯವನ್ನು ತುಂಬೋದು ಎಲ್ಲವನ್ನೂ ಕೂಡ ಮಾಡ್ತಾರೆ.
ಆದರೂ ಕೂಡ ಶೋಭಾ ಶೆಟ್ಟಿ ನಂತರ ಬದಲಾಗೋದಿಲ್ಲ ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಕೂಡ ಸಿಟ್ಟು ಬರಲೇಬೇಕು. ಶೋಭಾ ಶೆಟ್ಟಿ ಇಲ್ಲಿ ಇನ್ಫ್ಯಾಕ್ಟು ಡ್ರಾಮಾವನ್ನೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾರೆ. ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳುವಂಥ ಡ್ರಾಮಾವನ್ನು ಆಡಿದ್ರು ಅಂತೇಳಿ ಎಲ್ರಿಗೂ ಕೂಡ ಅನಿಸುತ್ತೆ. ಶೋಭಾ ಶೆಟ್ಟಿ ಅವರಿಗೆ ಪ್ರೇಕ್ಷಕರಿಂದ ಹೆಚ್ಚಿನ ಓಟ್ ಬಂದಿದ್ದರಿಂದ ಅವರು ಸೇಫ್ ಆಗ್ತಾರೆ. ಈ ವಿಚಾರವನ್ನು ಸುದೀಪ್ ಮೊದಲು ಘೋಷಣೆ ಮಾಡಿದಾಗ ಜನರು ನನ್ನನ್ನು ವೋಟ್ ಮಾಡಿ ಉಳಿಸುತ್ತಾರೆ, ಏನು ಮಾತಾಡಬೇಕು ಅಂತೇಳಿ ತಿಳಿತಿಲ್ಲ, ಅನಾರೋಗ್ಯದ ಕಾರಣದಿಂದ ನನಗೆ ಆಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಸುದೀಪ್ ಹೇಳ್ತಾರೆ, ತಾಯಿ ನಿಧನವಾದಾಗಲೂ ಕೂಡ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೆ. ಅಂದರೆ ನಮ್ಮ ಕೆಲಸವನ್ನು ನಾವು ಮಾಡಬೇಕು, ಜನರು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ, ಭರವಸೆ ಮತ್ತು ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ಹಾಗಾಗಿ ನನಗೆ ಗೊತ್ತಿದೆ ಅಮ್ಮಂಗೆ ಹುಷಾರಿಲ್ಲ ಅನ್ನೋದು ಗೊತ್ತಿದೆ, ನಾನು ಹೋಗುವಂಥ ಸಂದರ್ಭದಲ್ಲಿ ಅಮ್ಮ ಇನ್ನಿಲ್ಲ ಅನ್ನೋದು ಕೂಡ ಗೊತ್ತಿದೆ. ಆದರೆ ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕು, ಕರ್ತವ್ಯನ ನಿಭಾಯಿಸಲೇಬೇಕು. ಅದನ್ನೇ ನನಗೆ ಕಲಿಸಿರೋದು, ಅದನ್ನೇ ನಾನು ನಿಮಗೆ ಹೇಳ್ತಿರೋದು ಅಂತೇಳಿ ಹೇಳಿ ಕನ್ವಿನ್ಸ್ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾರೆ. ಸುದೀಪ್ ಮಾತಿಂದ ಶೋಭಾ ಧೈರ್ಯ ಬಂತು. ಕ್ಷಮಿಸಿ ಸರ್, ನಾನೇ ಪ್ರೇಕ್ಷಕರನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ನಿಮ್ಮ ಪ್ರೀತಿ ಬೆಂಬಲಕ್ಕೆ ಧನ್ಯವಾದ. ನನ್ನ ಆಟ ನಾನು ತೋರಿಸ್ತೀನಿ, ಕಮ್ಬ್ಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ನಾನು ಸಾಬೀತು ಮಾಡ್ಕೊಳ್ತೀನಿ ಅಂತಲೂ ಕೂಡ ಹೇಳ್ತಾ ಸುದೀಪ್ ಸರ್ ಮೌಲ್ಯಯುತ ಮಾತುಗಳಿಗೆ ಥ್ಯಾಂಕ್ಸ್ ಅಂತ ಕೂಡ ಭಾಷಣ ಬಿಗಿತಾರೆ. ಇದೇ ಶೋಭಾ ಶೆಟ್ಟಿ. ಆದರೆ ಸಂಚಿಕೆ ಮುಗಿಯುವಂಥ ವೇಳೆಗೆ ಶೋಭಾ ಶೆಟ್ಟಿಯವರ ಡ್ರಾಮಾ ಶುರುವಾಗುತ್ತೆ. ಕೊನೆಯಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಅವರು ಡೇಂಜರ್ ಝೋನಲ್ಲಿ ಇರ್ತಾರೆ. ಅವರಿಬ್ಬರ ಪೈಕಿ ಯಾರು ಹೊರಗಡೆ ಹೋಗ್ತಾರೆ ಅಂತೇಳಿ ಕೇಳಿದಾಗ ಶೋಭಾ ಕಣ್ಣೀರಿನ ಡ್ರಾಮಾವನ್ನು ಆರಂಭಿಸ್ತಾರೆ. ಯಾಕೆ ಇಲ್ಲಿ ಡ್ರಾಮಾ ಅಂತೇಳಿ ಯಾಕೆ ಹೇಳ್ತಾ ಇದ್ದೀವಿ? ಸರಿ, ಇದನ್ನು ಆರಂಭದಲ್ಲೇ ಹೇಳ್ಬೋದಿತ್ತಲ್ವಾ? ಯಾವಾಗ ಶೋಭಳನ್ನು ಸೇವ್ ಮಾಡಿದ್ರೋ ಸುದೀಪು ಆಗಲೇ ಹೇಳ್ಬೋದಾಗಿತ್ತಲ್ವಾ? ಹೋಗಲಿ, ಶಿಶಿರು ಮತ್ತು ಐಶ್ವರ್ಯ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗೋದ್ರ ಬಗ್ಗೆ ಅನೌನ್ಸ್ಮೆಂಟ್ ಆದ ಬಳಿಕನೂ ಕೂಡ ಹೇಳ್ಬೋದಾಗಿತ್ತಲ್ವಾ? ಹೊರಗಡೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಹೇಳ್ಬೋದಾಗಿತ್ತಲ್ವಾ? ಕಂಪ್ಲೀಟ್ ಸೀಸನ್ ಎಂಡ್ ಆದಮೇಲೂ ಕೂಡ ಹೇಳ್ಬೋದಾಗಿತ್ತಲ್ವಾ? ಹೋಗಲಿ, ಆಮೇಲಾದರೂ ಕೂಡ ಹೇಳ್ಬೋದಾಗಿತ್ತು, ಮೊದಲೇ ಅಂದರೆ ಶುರುವಾಗೋದಕ್ಕಿಂತ ಮುಂಚೆನೇ ಹೇಳ್ಬೋದಾಗಿತ್ತಲ್ವಾ? ಎದ್ದು ನಿಂತು ಸರ್ ಒಂದು ನಿಮಿಷ ನಂಗೆ ಮಾತಾಡಬೇಕು ಅಂತೇಳಿ ಹೇಳಿ, ಹೀಗೆ ಇದೆ ಸರ್, ನಾನು ಹೊರಗಡೆ ಹೋಗ್ತೀನಿ ಸರ್ ಅಂತೇಳಿ ಆರಂಭದಲ್ಲೇ ಹೇಳ್ಬೋದಾಗಿತ್ತಲ್ವಾ? ಹೀಗೆ ಇಲ್ಲಿ ಇದಕ್ಕೆ ಡ್ರಾಮಾ ಅಂತೇಳಿ ಅನಿಸೋದಿತ್ತಲ್ಲ. ಅಂದರೆ ಶಿಶಿರು ಮತ್ತು ಐಶ್ವರ್ಯ ಇವರಿಬ್ಬರಲ್ಲಿ ಯಾರೋ ಒಬ್ಬರು ಹೊರಗಡೆ ಹೋಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಇನ್ನು ಕಂಪ್ಲೀಟ್ ಮುಗಿತಲಿಗೆ, ಅಂದರೆ ಈ ಎಲಿಮಿನೇಷನ್ ಪ್ರಕ್ರಿಯೆ ಮತ್ತು ಸೇವ್ ಮಾಡೋಂಥ ಪ್ರಕ್ರಿಯೆ ಮುಗಿತು ಅನ್ನೋಂಥ ಸಂದರ್ಭದಲ್ಲಿ ಈಕೆ ಪ್ಲಾನ್ಡ್ ಆಗಿನೇ ಈ ರೀತಿ ಮಾಡಿದ್ಲು ಅನ್ನೋದಕ್ಕೆ ಸಾಕ್ಷಿ ಇದು. ಇನ್ನು ಆ ಸಂದರ್ಭದಲ್ಲಿ ಸುದೀಪ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ. ಸುದೀಪನ್ನು ಸಿಕ್ಕಾಪಟ್ಟೆ ಕೋಪ ಮಾಡ್ತಿದ್ದಾರೆ. ನನಗಿಲ್ಲಿ ಇರೋಕ್ಕೆ ಆಗ್ತಿಲ್ಲ ಅಂತೇಳಿ ಯಾವಾಗ ಶೋಭಾ ಹೇಳಿ ಅಳ್ತಾರೋ ಸುದೀಪ್ ಮುಗೀತು ಅಲ್ಲಿಗೆ. ವೋಟ್ ಮಾಡಿದಂಥ ಜನಗಳಿಗೆ ಏನು ಮರ್ಯಾದೆ ಕೊಡ್ತಿದ್ದೀರಾ ನೀವು? ಅವರೇನೋ ಮೂರ್ಖರ? ಮೊದಲು ನೀವು ಮಾತನಾಡಿದ್ದು ಡ್ರಾಮನ. ನನ್ನ ಮಾತಿಗೆ ಮತ್ತು ಜನರಿಗೆ ಬೆಲೆ ಕೊಡದಂತಹ ನಿಮ್ಮಂಥವರು ಇಲ್ಲಿ ಇರೋದೇ ಬೇಡ. ನನಗೆ ನಿಮ್ಮಂಥವರ ಸಿಂಪತಿಯೂ ಕೂಡ ಬೇಡ. ಇದೆಲ್ಲ ದೊಡ್ಡ ಡ್ರಾಮಾ, ಇದನ್ನು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಯಾವತ್ತೂ ಕೂಡ ನಡೆದೇ ಇಲ್ಲ. ಜನರ ಓಟಿಗೆ ನೀವು ಬೆಲೆ ಕೊಡಲೇ ಇಲ್ಲ. ನನ್ನನ್ನು ನೀವು ಮೂರ್ಖ ಅಂತೇಳಿ ಅಂದ್ಕೊಂಡಿದ್ದೀರಾ? ಚಲೋ, ನಾನು ನಿಮ್ಮನ್ನು ಮನೆಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಓಟ್ ಹಾಕಿದವ್ರಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತೇಳಿ ಅಂತಿಮ ತೀರ್ಮಾನವನ್ನು ಮಾಡಿ ಡೋರ್ ಓಪನ್ ಮಾಡಿಸ್ತೀನಿ, ನಡೀರಿ, ಗೆಟ್ ಔಟ್ ಅಂತೇಳಿ ಹೇಳೇ ಬಿಡ್ತಾರೆ. ಆ ಸಂದರ್ಭದಲ್ಲಿ ಮತ್ತೇನೋ ಹೇಳೋಕ್ಕೆ ಹೋಗ್ತಾರೆ ಶೋಭಾ. ನಿಮಗೇನು ಕೂಡ ಮಾತಾಡೋಕ್ಕೆ ಅವಕಾಶ ಇಲ್ಲ. ನೀವು ಹೇಳಿದ್ದೀರಾ ಹೋಗ್ತೀನಿ ಅಂತ ಹೇಳಿದ್ದೀರಾ, ಹೋಗಿ, ಮನೆ ಬಿಟ್ಟು ಹೋಗಿ. ಇಲ್ವೋ ಏನು? ನಿಮಗೆ ಒಂದು ಅವಕಾಶ ಕೊಟ್ಟೆ ಇದ್ರಿ, ಮತ್ತೆ ನೀವು ಅದೇ ಡ್ರಾಮಾವನ್ನು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಇರಲಿರೋದಕ್ಕೆ ಅನ್ಫಿಟ್ ಅಂತೇಳಿ ಹೇಳಿ ಸುದೀಪ್ ಕೆಂಡಾಮಂಡಲಾಗ್ತಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಅಂತೇಳಿ ಹೇಳೇ ಬಿಡ್ತಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗುತ್ತಾ, ಶೋಭಾ ಶೆಟ್ಟಿ ಡ್ರಾಮಾ ಮಾಡಿದ್ದು ಅನ್ನೋದು ಗೊತ್ತಾಗುತ್ತೆ. ಶೋಭಾ ಶೆಟ್ಟಿ ಡ್ರಾಮಾ ಈ ರೀತಿ ಆಗುತ್ತೆ ಅಂತೇಳಿ ಬಹುಶಃ ಆಕೆ ಅಂದ್ಕೊಂಡಿರಲಿಲ್ಲ. ಅಂದರೆ ಆಕೆ ಬಿಲೀವ್ ಮಾಡದ ರೀತಿಯಲ್ಲಿ ಟ್ವಿಸ್ಟ್ ಸಿಕ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಒಂದು ಶೋಭಾ ಶೆಟ್ಟಿ ಕಲ್ಪನೆಯನ್ನು ಮಾಡ್ಕೊಂಡಿರಲಿಕ್ಕಿಲ್ಲ ಈ ರೀತಿಯಾಗಿ ಸುದೀಪು ರೇಗಾಡ್ಬಿಡ್ತಾರೆ, ಕಿರ್ಚಾಡ್ಬಿಡ್ತಾರೆ ಅಂತೇಳಿ. ಎರಡನೇದು, ಈಗ ಸೋಮವಾರದ ಎಪಿಸೋಡ್ನ ಒಂದು ಪ್ರೋಮೋ ರಿಲೀಸ್ ಮಾಡಿದ್ರಲ್ಲ, ಆ ಪ್ರೋಮೋದಲ್ಲಿ ಇದೆ ನೋಡಿ. ಅಲ್ಲೂ ಕೂಡ ಬಿಗ್ ಬಾಸ್ ಹೇಳ್ತಾರೆ ಶೋಭಾ ಅವರಿಗೆ ಇನ್ನೆರಡು ನಿಮಿಷ ಇದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಮೇನ್ ಡೋರಿಂದ ಅಂತೇಳಿ. ಅಂದರೆ ಕೋಲ್ ಕೊಟ್ಟು ಪೆಟ್ಟು ತಿನ್ನೋದು ಅಂದರೆ ಇದೇ ಇರಬೇಕು. ಇಲ್ಲಿ ಕೂಡ ಶೋಭಾ ಹಾಗೆ ಮಾಡ್ಕೊಂಡಿದ್ದಾರೆ. ಓವರಲ್ ಆಗಿ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದೆ ತಪ್ಪು, ಬಂದ ಮೇಲೆ ಈ ರೀತಿ ಮಾಡಿದ್ದು ಅದಕ್ಕಿಂತ ದೊಡ್ಡ ತಪ್ಪು ಅನ್ನೋದರಲ್ಲಿ ಡೌಟೇ ಇಲ್ಲ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಇಡೀ ಘಟನೆಯನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಶೋಭಾ ಶೆಟ್ಟಿ ಎಂಥ ದೊಡ್ಡ ತಪ್ಪು ಮಾಡಿದ್ರು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.